ಬನ್ನಿ ಭೂಮಿಕಾ. ಏನದೆಲ್ಲ? ನಿಮಗೋಸ್ಕರ, ಐ ಮೀನ್ ನಮಗೋಸ್ಕರ ಆನಂದ್ ಮತ್ತೆ ಅಪರ್ಣ ಅರೇಂಜ್ ಮಾಡಿರೋದು. ಐ ಆಮ್ ಸಾರಿ ಭೂಮಿಕಾ, ನಿಮ್ಗೆ ಹೀಗೆಲ್ಲ ಆಗಿದ್ದು ನನ್ನ ಮನಸ್ಸಿಗೆ ಬಹಳ ನೋವು ಕೊಟ್ಬಿಡ್ತು. ದೇವ್ರ ದಯೆ ನೀವು ಆರಾಮಾಗಿದ್ದೀರಿ, ಬಟ್ ಆಗಿದ್ದನ್ನು ನೆನೆಸ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಗೌತಮ್ ಅವರೇ, ಅದು ನಾನು ನಿಮ್ಮನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ ಭೂಮಿಕಾ. ಎಷ್ಟು ಅಂದರೆ ಅದನ್ನು ಹೇಳ್ಕೊಡೋ ಪ್ರಯತ್ನ ಕೂಡ ಮಾಡಿದೆ, ಅಷ್ಟರಲ್ಲಿ ಏನೇನೋ ಆಗೋಯ್ತು. ಸಾರಿ. ನನ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ಲ. ನೀವೇನೇನೋ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರಿ ಅಂದ್ರಲ್ಲ, ಆಗ ನಾನು ಅರೆ ಪ್ರಜ್ಞೆಯಲ್ಲಿ ಇದ್ದಿರಬಹುದು. ಆದರೆ ನೀವು ಮನ್ಸಾರ ಆಡಿದ ಮಾತು ನನ್ನ ಮನಸ್ಸು ತಡ್ತು ಗೌತಮ್ ಅವರು. ಕೆಲವಷ್ಟು ಹಾಗೆ ಹೇಳದೇ ಇದ್ರೂ ಅರ್ಥ ಆಗುತ್ತೆ, ಮನಸ್ಸನ್ನ ನಾಟುತ್ತೆ. ನೀವೇನೋ ನಿಮ್ಮ ಮನಸ್ಸಿನ ಮಾತು ಹೇಳ್ಕೊಂಡು ಹಗರಾಗ್ಬಿಟ್ರಿ, ನಾನು ನನ್ನ ಮನಸ್ಸಿನ ಮಾತು ಹೇಳ್ಕೊಳ್ಬೇಕಲ್ವಾ? ನಾನು ಹಗರಾಗ್ಬೇಕಲ್ವಾ? ನಿಮಗೆ ಗೊತ್ತಾಗೋತಮ್ಮವ್ರೆ, ನನಗೊಂದು ಕನಸಿತ್ತು. ಆ ಕನಸಲ್ಲೊಬ್ಬ ರಾಜ್ಕುಮಾರ್ ಆಯ್ತಾ. ಆ ಕನಸು ಒಂದಿನ ನನ್ಸಾಗುತ್ತೆ ಅನ್ನೋ ಒಂದು ಸಣ್ಣ ನಿರೀಕ್ಷೆನೂ ನನಗಿರಲಿಲ್ಲ. ಆ ಕನಸು ಒಂದಿನ ನನ್ಸಾಗುತ್ತೆ ಅನ್ನೋ ಒಂದು ಸಣ್ಣ ನಿರೀಕ್ಷೆನೂ ನನಗಿರಲಿಲ್ಲ. ಈ ಮದುವೆ ನನಗಲ್ಲ, ಮದುವೆ ಅನ್ನೋದು ನನ್ನ ಹಣೆಯಲ್ಲೇ ಬರ್ದಿಲ್ಲ. ಜೀವನ ಪೂರ್ತಿ ನಾನು ಹೀಗೆ ಒಬ್ಬಂಟಿಯಾಗಿ ಇದ್ಬಿಡ್ತೀನಿ. ನನಗಿದೇ ಸರಿ ಅಂತ ನಾನು ಅಂದ್ಕೊಂಡಿದ್ದೆ. ಅಂಥ ಸಮಯದಲ್ಲಿ ತಂಗಾಳಿಯಾಗಿ, ಬ್ಲೆಸ್ಸಿಂಗ್ ಆಗಿ ನೀವು ನನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ರಿ. ಹಾಗೆ ಬಂದವರು ದಿನೇ ದಿನೇ ನನ್ನ ಮನಸ್ಸಲ್ಲಿ ಆಳವಾಗಿ ಬೇರನ್ನ ಬಿಡ್ತಾನೆ ಹೋದ್ರಿ. ನನ್ನನ್ನು ನಿಮ್ಮ ಕಡೆಗೆ ಸೆಳ್ಕೊಂಡ್ರಿ, ನನ್ನನ್ನು ನಿಧಾನವಾಗಿ ಅಳವಡಿಸ್ಕೊಂಡ್ರಿ. ಯಾವ ಮಟ್ಟಿಗೆ ಅಂದರೆ, ನಾನೇ ನೀವನ್ನೋ ಥರ, ನೀವೇ ನಾನನ್ನೋ ಥರ. ಒಂದೊಂದು ಸತಿ ಯಾರು ಅಂತ ಕನ್ಫ್ಯೂಸ್ ಆಗೋ ಥರ. ಎಲ್ಲೋ ಇದ್ವಿ, ಹೇಗೋ ಒಂದಾದ್ವಿ. ಆದರೆ ಇವತ್ತು ನನ್ನ ಕನಸಲ್ಲಿ, ನನ್ನ ಕನವರಿಕೆಯಲ್ಲಿ, ನನ್ನ ಉಸಿರಲ್ಲಿ ನಂದು ಅಂತ ಏನೇನಿದೆಯೋ ಅದರಲ್ಲಿ ಎಲ್ಲ ನೀವೇ ತುಂಬಿಕೊಂಡಿದ್ದೀರ. ನಿಮ್ಮನ್ನು ಕಂಡಾಗೆಲ್ಲ, ನೀವು ನನ್ನ ಜೊತೆ ಇದ್ದಾಗೆಲ್ಲ ನನ್ನ ಮನಸ್ಸಲ್ಲಿ ಕಾಮನ ಬಿಲ್ಲು ಮೂಡುತ್ತೆ. ಆ ಕಾಮನ ಬಿಲ್ಲಿಗೆ ಸಾವಿರಾರು ಬಣ್ಣಗಳಿದೆ. ಅದರಲ್ಲಿ ಪ್ರೀತಿ ಇದೆ, ಮೋಹ ಇದೆ, ವ್ಯಾಮೋಹ ಇದೆ, ಆಸೆ ಇದೆ, ಏನಿಲ್ಲ ಅಂತ ಹೇಳಿ ಅಲ್ಲಿ ಎಲ್ಲ ಇದೆ. ನನ್ನ ಭಾವನೆಗಳಿಗೆಲ್ಲ ಒಂದೇ ಸೋರು, ಅದು ನೀವು ಗೌತಮ್ ಅವರೇ. ನಿಮ್ಮನ್ನು ಪಡೆಯೋದಕ್ಕೆ
ನಾನು ಬರೀ ಅದೃಷ್ಟ ಒಂದೇ ಅಲ್ಲ, 7 ಜನ್ಮದ ಪುಣ್ಯ ಮಾಡಿದ್ದೀನಿ. ಒಂದ್ಸಾರೆ ಹೇಳ್ತಿದ್ದೀನಿ, ನಿಮ್ಮ ಹೆಂಡತಿ ಆದವಳು ನಾನು ನಿಜವಾಗ್ಲೂ ಪುಣ್ಯವಂತೆ. ತುಂಬ 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 ಅದೃಷ್ಟವಂತೆ, ಭಾಗ್ಯವಂತೆ. ಐ ಲವ್ ಯು ಗೌತಮ್ ಅವರೇ. ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ಜೀವ ಹೂವಾಗಿದೆ. ನಿಮ್ಮನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ, ಹುಚ್ಚಿ ಥರ ಪ್ರೀತಿಸ್ತೀನಿ. ಕೊನೆಯವರೆಗೂ ಹೀಗೆ ನಿಮ್ಮನ್ನ ಪ್ರೀತಿಸ್ತಾನೆ ಇರ್ತೀನಿ. ಐ ಲವ್ ಯು, ಐ ಲವ್ ಯು. ನಾ ಭುವಿಯಂತೆ ಕಾದೆ, ನೀ ಜಿನುಗೋ ಹನಿಯಾದೆ, ಒಲವ ಹೊಳೆಯಾಗಿ ಹರಿದೆ, ನೀ ಕಡಲಂತೆ ಬರಸೆಳೆದೆ. ಒಂಟಿ ಹಾದಿಗೆ ನೀ ಹಸಿರನೆ ಹಾಸಿದೆ, ಬರಡಾದ ಎದೆಯಲಿ ಪ್ರಣಯ ಚಿಗುರಿದೆ. ಥ್ಯಾಂಕ್ಸ್ ಭೂಮಿಕಾ. ಅಮೃತಧಾರೆ, ನನ್ನೊಲವ ಅಮೃತಧಾರೆ. ಐ ಲವ್ ಯು ಟು. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ. ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಐ ಲವ್ ಯು ಟು. ತಂಗಾಳಿ ತನ್ನವನ ಕರೆದು ಸನಿಹ ಸೆಳೆದಂತೆ, ಬದುಕು ಬೆಳಕಾಗೋ ಹಾಗೆ ಹಾದಿ ಹೊಳೆದಂತೆ, ಮನಸ್ಸು ಹೇಳುವ ಪಿಸು ಮಾತು ಕೇಳಿದೆ, ಹೃದಯ ರೆಗಳಿಗೆ ಅರಳಿ ನಿಂತಿದೆ. ಒಲವ ಅಮೃತಧಾರೆ, ನನ್ನೊಲವ ಅಮೃತಧಾರೆ, ಒಲವ ಅಮೃತಧಾರೆ, ನನ್ನೊಲವ ಅಮೃತಧಾರೆ. ಸಿಸ್ಟರ್ ಸಿಸ್ಟರ್ ಸಿಸ್ಟರ್, ಏನಾಯ್ತನ? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಎಲ್ಲ ಹೋಯ್ತು. ಏನಾಯ್ತು ಅಂತ ಬಿಡಿಸಿ ಹೇಳು. ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು ಸಿಸ್ಟರ್. ಹಾ? ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ನಿನ್ನ ಮಗಳು. ನಿನ್ನ ಮಗಳೇ ನಮ್ಮ ದಾರಿಗೆ ಮುಳ್ಳಾಗ್ತಾ ಇದ್ದಾಳೆ. ಏನ್ ಹೇಳ್ತಾ ಇದೀಯ ಅಣ್ಣ? ಹೌದು ಸಿಸ್ಟರ್, ಮೈಮಾ ಮತ್ತು ಅವಳು ಗಂಡ ಅಂದ್ರೆ ನಿನ್ನ ಮುದ್ದು ಅಳಿಯ ಇಬ್ರು ಸೇರ್ಕೊಂಡು ನಮ್ಮ ಪ್ಲಾನ್ ಅನ್ನೆಲ್ಲ ತಲೆ ಕೆಳಗೆ ಮಾಡಿಬಿಟ್ರು. ನೀನೇನೋ ಪ್ಲಾನ್ ಮಾಡಿ ಮಲ್ಲಿನ ಸಾಯಿಸ್ಲಿ ಅಂತ ನಮ್ಮವ್ರನಲ್ಲಿ ಕಳಿಸ್ದೆ. ಆದ್ರೆ ಮಹಿಮಾ ಮತ್ತೆ ಅವಳು ಗಂಡ ಮಲ್ಲಿನ ಕಾಪಾಡಿದ್ದಾರೆ. ಹೀರೋಗಳಾಗ್ಬಿಟ್ರು, ಹೀರೋಗಳು. ನಮ್ಮವ್ರನ್ನೆಲ್ಲ ಹೊಡೆದು ಕಳಿಸಿದ್ದಾರೆ ಹೊರಗಡೆ. ಕೈಗೆ ಬಂದು ತುತ್ತು ಬಾಯಿಗೆ ಬರ್ಲಿಲ್ವಲ್ಲ ಸಿಸ್ಟರ್. ಆ ಭೂಮಿಕಾ ಇಲ್ಲಿದ್ರೆ ಮಲ್ಲಿನ ಮುಟ್ಟಕ್ಕಾಗಲ್ಲ ಅಂತ ನಾನು ಪ್ಲಾನ್ ಮಾಡಿ ಭೂಮಿಕನ ಚಿಕ್ಕಮಗಳೂರಿಗೆ ಕಳಿಸಿದ್ರೆ ಅವಳು ಮಗಿನ ಇಲ್ಲಿ ಬಿಟ್ಟು ಹೋಗಿದ್ದಾಳೆ. ನನ್ನ ಮಗಳನ್ನೇ ನನ್ನ ವಿರುದ್ಧ ನಿಲ್ ಹಾಗೆ ಮಾಡಿದ್ದಾಳೆ. ಈಗೇನ್ ಮಾಡ್ಲಿ? ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ. ಏನ್ ಮಾಡ್ಲಿ ಅಣ್ಣ, ನಾನು ಏನ್ ಮಾಡ್ಲಿ? ಸಿಸ್ಟರ್ ಟೆನ್ಷನ್ ತಗೋಬೇಡ, ಟೆನ್ಷನ್ ತಗೋಬೇಡ. ತಂಡ ಕೂಲ್ ಕೂತ್ಕೋ ಕೂತ್ಕೋ ಸಿಸ್ಟರ್, ಕೂತ್ಕೋ ಕೂತ್ಕೋ ಕೂತ್ಕೋ. ನೀರು ಕುಡಿ, ಬೇಡ. ನೀರು ಕುಡಿ ಸಿಸ್ಟರ್. ಟೆನ್ಷನ್ ಮಾಡ್ಕೊಂಡ್ರೆ ಏನಾಗುತ್ತೆ ಹೇಳು? ಆರೋಗ್ಯ ಹಾಳಾಗುತ್ತೆ ಅಷ್ಟೇ.
ಗೆಳೆಯ, ನಿನ್ನ ಪ್ರೀತಿ ಹೇಳ್ಕೊಳಕ್ಕೆ ಅಂತ ಇಲ್ಲಿಗೆ ಬಂದಿದ್ದೆ. ಆದ್ರೆ ಇಲ್ಲಿ ಏನೇನೋ ಆಗೋಯ್ತಲ್ಲೋ. ಎಲ್ಲಿ ಏನು ಅನಾಹುತ ಆಗ್ಬಿಡ್ತು ಅಂತ ನನಗಂತೂ ಸಿಕ್ಕಾಪಟ್ಟೆ ಆತಂಕ ಆಗ್ಬಿಟ್ಟಿತ್ತು. ಬಟ್ ನೀನು ಸಿಚುವೇಶನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ ಕಣ. ಗುಡ್. ಹಬ್ಬ, ನಾನೊಂದು ತೀರ ನೀನೊಂದು ತೀರ ಅಂತ ಇದ್ರಿ, ಈಗ ಇಬ್ರು ಒಂದೇ ತೀರಕ್ಕೆ ಬಂದಿದ್ದೀರಾ. ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡು ಎರಡಾಗಿದ್ದವರು ಒಂದಾಗ್ಬಿಟ್ಟಿದ್ದೀರಾ. ಒಬ್ಬ ಫ್ರೆಂಡ್ ಆಗಿ, ಹಿತೈಷಿಯಾಗಿ ನಾನು ಇದನ್ನೇ ಬಯಸಿದ್ದೆ ಕಣೋ. ನಂಗೆ ಭಾಳ ಸಂತೋಷ ಆಗ್ತಾ ಇದೆ. ಕಡೆಗೂ ನನ್ನ ಗೆಳೆಯ ದಡ ಸೇರಿದ್ನಲ್ಲ. ಯಾಕೋ ಅಷ್ಟೊಂದು ಸಿಟ್ಟಿ ಆಗ್ತಾ ಇದೆಯಾ? ಅದರಲ್ಲಿ ಏನೋ ಇದೆ? ಏನಿಲ್ಲ ಅಂತ ಕೇಳಪ್ಪ. ನಾನು ಇಷ್ಟು ಕಾತರದಿಂದ ಇದ್ದಿದ್ದು, ಕನ್ವರ್ಸಿದ್ದು, ಕನಸು ಕಂಡಿದ್ದು, ದೇವ್ರ ಹತ್ರ ಬೇಡ್ಕೊಂಡಿದ್ದು ಎಲ್ಲ ಇದಕ್ಕೋಸ್ಕರನೇ ಕಣ. ಗೆಳೆಯ, ನಿನ್ನ ವಿಷಯದಲ್ಲಿ ನನಗೆ ಎಷ್ಟು ಫೀಲಿಂಗ್ ಇದೆ ಅಂತ ಮಾತಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ ಕಣ. ಅಷ್ಟೊಂದು ಫೀಲಿಂಗ್ ಇದೆ. ನನಗೆಲ್ಲ ಗೊತ್ತಾಗುತ್ತೆ ಕಣ. ಆ ದೇವರು ನಾನು ಕೊಟ್ಟಿರೋ 2 ವರ ಅಂದರೆ, ಒಂದು ನೀನು, ಇನ್ನೊಂದು ಭೂಮಿಕಾ. ಥ್ಯಾಂಕ್ಸ್ ಅನ್ನದ, ನನ್ನ ಫ್ರೆಂಡ್ ಆಗಿದ್ದಕ್ಕೆ, ಫ್ರೆಂಡ್ಶಿಪ್ನ ನಿಭಾಯಿಸಿದ್ದಕ್ಕೆ. ತರಲೆ ಮಾಡ್ತೀಯಾ, ನನ್ನ ಹತ್ರ ಬಯಸ್ಕೋತೀಯ, ಆದರೂ ನೀನಿಲ್ಲ ಅಂದರೆ ನಾನು ಒದ್ದಾಡೋಗ್ತೀನೋ, ಬ್ಲ್ಯಾಂಕ್ ಆಗ್ಬಿಡ್ತೀನಿ. ಥ್ಯಾಂಕ್ ಯು. ನೋಡು, ನಿನಗೆ ಸೆಂಟಿ ಆಗ್ಬೇಡ ಅಂತೇಳಿ ನಾನು ಸೆಂಟಿ ಆಗ್ತದೆ. ಲೇ ಗೆಳೆಯ, ಕಮಾನ್ ಚೀರ. ಗೆಳೆಯ, ಸೆಂಟಿಮೆಂಟ್ ಅನ್ನೋದು ಇರ್ಬೇಕಣ. ಆಗಲೇ ನಾವು ಮನುಷ್ಯರು ಅಂತ ಅನ್ಸ್ಕೊಳ್ಳೋದು, ನಮಗೆ ಹೃದಯ ಇದೆ ಅಂತ ಗೊತ್ತಾಗೋದು. ಅಂದಾಗೆ ಇವತ್ತು ಅಫಿಷಿಯಲ್ ಆಗಿ ನಿಂದು ಅದಕ್ಕೆ ಫಸ್ಟ್ ನೈಟ್ ಅಪ್ಪ. ಅದಕ್ಕೆ ಏನೇನು ಬೇಕೋ ಎಲ್ಲ ಅರೇಂಜ್ಮೆಂಟ್ಸ್ನ ನಾನು ಅಪ್ಪಣ್ಣ ರೆಡಿ ಮಾಡಿ ಹೊರಡ್ತೀವಿ. ಒಂದು 15 ದಿವಸ ಇಲ್ಲಿ ಆರಾಮಾಗಿದ್ಬಿಟ್ಟು ಬನ್ನಿ. ಓಕೆ? ನಾನು ಬಂದ್ಬಿಡ್ತೀನಪ್ಪ. ಆಫೀಸರ್ ನೋಡ್ಕೋತಾರೆ. ಅಪ್ಪ, ನಾನು ಇದೀನಿ ತಾನೇ, ನಾನು ನೋಡ್ಕೋತೀನಿ. ಡೋಂಟ್ ವರಿ, ಟೆನ್ಷನ್ನೇ ಮಾಡ್ಕೋಬೇಡ. ಎಂಜಾಯ್. ಓಕೆ, ಥ್ಯಾಂಕ್ಸ್ ಅಗೈನ್ ಫಾರ್ ಎವ್ರಿಥಿಂಗ್ ಕಣ. ನಾವಿಲ್ಲಿದ್ದರೆ ನಾನು ಭೂಮಿಕಾ ಜೊತೆಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಭೂಮಿಕಾಗೂ ಖುಷಿ ಆಗುತ್ತೆ. ನಿನಗೂ ಖುಷಿ ಆಗುತ್ತೆ ಅಂತ ಹೇಳು. ಆರಾಮಾಗಿರಿ. ಓಕೆ, ಬಾಯ್. ಬಾಯ್ ಕಣ, ಬಾಯ್. ಛತ್ತೇರಿಕೆ ನಮ್ಮ ಪ್ಲ್ಯಾನ್ ಎಲ್ಲ ಆ ಮಹಿಮ ಮತ್ತು ಜೀವನದಿಂದ ಎಲ್ಲ ತಲೆ ಕೆಳಗಾಗುತ್ತಲ್ಲ. ಈ ವಿಷಯ ಗೌತಮ್ ತನಕ ಹೋಗಿರ್ಬೋದಾ? ಅವನಿಗೆ ಫೋನ್ ಮಾಡಿ ಬೇಡ ಬೇಡ ಬೇಡ, ಅವ್ನು ಚೇಲ ಇದ್ದಾನಲ್ಲ ಆನಂದ, ಅವನಿಗೆ ಫೋನ್ ಮಾಡಿ ಮಾಹಿತಿ ಕಲೆಕ್ಟ್ ಮಾಡ್ಕೋತೀನಿ. ಆಗ ಡೌಟೇ ಬರೋಲ್ಲ, ತೊಂದರೆನೇ ಇರೋಲ್ಲ. ಆನಂದ ಇದೇನಿದು? ಯಪ್ಪ, ನನಗೆ ಯಾಕೆ ಕಾಲ್ ಮಾಡ್ತಾ ಇದ್ದಾನೆ? ಹಲೋ, ಏನು ಅಂಕಲ್ ಅಪರೂಪಕ್ಕೆ ನನಗೆ ಕಾಲ್ ಮಾಡ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಅದು ಗೌತಮ್ ಮತ್ತು ಭೂಮಿಕಾ ಹನಿಮೂನ್ ಮೂಡಲ್ಲಿ ಇರ್ತಾರಲ್ವಾ, ಬ್ಯುಸಿಯಾಗಿರ್ತಾರೆ. ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಂತ ನಿನಗೆ ಫೋನ್ ಮಾಡೋದನಪ್ಪ ಅಷ್ಟೇ. ಓ ಹಾಗೆ, ಸರಿ ಸರಿ. ಏನು ಹೇಳಿ? ಅವರಿಬ್ಬರು ಚೆನ್ನಾಗಿದ್ದಾರಲ್ವಾ? ಅಲ್ಲೇನು ತೊಂದರೆ ಆಗ್ತಾ ಇಲ್ಲ ತಾನೆ? ಎಲ್ಲ ನಿರಾತಂಕವಾಗಿ ನಡೀತಾ ಇದೆಯಲ್ಲ? ಸಮಸ್ಯೆ ಏನಿಲ್ಲ ತಾನೆ? ಅದೇ ಎಸ್ಟೇಟಿಂದ ಒಂದು ಸಮಸ್ಯೆ ಇತ್ತಲ್ಲಪ್ಪ, ಅದಕ್ಕೆ ಕೇಳಿದೆ ನಾನು ಅಷ್ಟೇ. ಇಲ್ಲ ಅಂಕಲ್, ಅಂತ ಯಾವ ಸಮಸ್ಯೆನೂ ಇಲ್ಲ. ಅವರಿಬ್ಬರು ಸಖತ್ತಾಗಿದ್ದಾರೆ, ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಆಮೇಲೆ ಅವರಿಬ್ಬರು ಇಷ್ಟೊಂದು ಸಂತೋಷವಾಗಿದ್ದು ನಾನು ನೋಡೇ ಇಲ್ಲ ಅಂಕಲ್. ನೀವೇನು ತಲೆ ಕೆಡಿಸ್ಕೋಬೇಡಿ ಬಿಡಿ. ಅಂದರೆ ಮಲ್ಲಿ ವಿಷಯ ಇನ್ನೂವರೆಗೂ ಅಲ್ಲಿ ತಲುಪಿಲ್ಲ ಅಂದಂಗೆ ಆಯಿತು. ಇಷ್ಟೊತ್ತಿಗೆ ತಲುಪಿರ್ಬೇಕಲ್ವಾ? ಯಾಕೆ ತಲುಪಿಲ್ಲ? ಅಂಕಲ್ ಇದೀರಾ? ಅಯ್ಯೋ ದೇವ್ರು, ಇಲ್ಲೇ ಇದೀನಲ್ಲಪ್ಪ. ಏನು ಗೊತ್ತಾ ಅಂಕಲ್, ನಮ್ಮ ಗೆಳೆಯ ಎಂತ ಕೆಲಸ ಮಾಡ್ದ ಗೊತ್ತಾ? ಈ ವಯಸ್ಸಿನ ಹುಡುಗರು ಪ್ರಪೋಸ್ ಮಾಡ್ತಾರಲ್ಲ, ಆ ಥರ ಅದಕ್ಕೆ ಪ್ರಪೋಸ್ ಮಾಡ್ಬಿಟ್ಟ. ಅವರಿಬ್ರು ಮಜ್ಜವಾಗಿದ್ದಾರೆ, ಪ್ರಣಯ ಪಕ್ಷಿಗಳ ಥರ ಆಕಾಶದಲ್ಲಿ ಹಾರಾಡ್ತಾ ತೇಲಾಡ್ತಾ ಇದ್ದಾರೆ ಅಂಕಲ್. ಪ್ರಣಯ ಪಕ್ಷಿಗಳ ಥರನ? ಹೌದು ಅಂಕಲ್. ಇವತ್ತು ಅವರಿಬ್ಬರದು ಫಸ್ಟ್ ನೈಟ್. ಅದಕ್ಕೆಲ್ಲ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ ನಾನು ಅಪ್ಪಣ್ಣ ಇಬ್ಬರು ಬೆಂಗಳೂರು ವಾಪಸ್ ಬರ್ತಾ ಇದ್ದೀವಿ. ಸ್ವಲ್ಪ ದಿವಸ ಅವ್ರಿಲ್ಲ ಆರಾಮಾಗಿರಲಿ. ಅವ್ರ ಏಕಾಂತಕ್ಕೆ ನಾವ್ಯಾಕೆ ಭಂಗ ತರಬೇಕು ಅಲ್ವಾ ಅಂಕಲ್? ಹೌದು ಕಣಪ್ಪ, ಹೌದು. ನೀವು ಹೇಳಿದ್ದನ್ನು ಕೇಳಿ ತುಂಬ ಖುಷಿಯಾಗೋಯ್ತು ನನಗೆ. ಹಾಲು ಕುಡ್ದಷ್ಟು ಖುಷಿ ಆಯ್ತಪ್ಪ. ಅದು ಪ್ಯಾಕೆಟ್ ಹಾಲಲ್ಲ,
ತಾಜಾ ಹಸುವಿನ ಹಾಲು, ಕೆನೆ ಹಾಲು ಕುಡ್ದಷ್ಟು ಖುಷಿ ಆಯ್ತು ಕಣಪ್ಪ. ಸಂತೋಷ ಆಯ್ತು. ಅಂಕಲ್ ಆ ಖುಷಿನ ಖಾಲಿ ಮಾಡ್ಕೋಬೇಡಿ, ಸ್ವಲ್ಪ ಹಾಗೆ ಸ್ಟಾಕ್ ಇಟ್ಕೊಂಡಿರಿ. ಯಾಕೆ ಹೇಳಿ, ಗೆಳೆಯಾತಿಗೆ ಇಬ್ರು ಅಪ್ಪ ಅಮ್ಮಾಗಿ ಪ್ರಮೋಷನ್ ತಗೋತಾರೆ, ಮನೆಗೆ ಹೊಳವಾಯಿ ಅಂತ ಒಂದು ಮಗು ಎಂಟ್ರಿ ಕೊಡುತ್ತೆ. ಆ ಖುಷಿನ ಅನುಭವಿಸೋಕ್ಕೆ ಸ್ವಲ್ಪ ಬೇಕಲ್ಲ, ಅದಕ್ಕೆ ಸ್ಟಾಕ್ ಇಟ್ಕೊಳ್ಳಿ ಅಂತ ಹೇಳಿದ್ದು. ಅಲ್ಲಿಗೆ ನಮ್ಮ ಕತೆ ಅಷ್ಟೇ, ಕೈಗೆ ಕಿಪ್ಪೇ ಗತಿ. ಅಯ್ಯೋ ದೇವ್ರೆ. ಸರಿ ಅಂಕಲ್, ನೀವು ಕಾಲ್ ಮಾಡಿದ್ರಿ ಅಂತ ಆ ಗೆಳೆಯನಿಗೆ ಹೇಳ್ತೀನಿ. ಬೇಡ ಕಣಪ್ಪ, ಬೇಡ ಕಣಪ್ಪ. ಅವರು ಹನಿಮೂನ್ ಮೂಡಲ್ಲಿದ್ದಾರೆ, ಪ್ರಣಯ ಪಕ್ಷಿಗಳ ಥರ ಹಾರಾಡ್ತಾ ಇದ್ದಾರೆ, ಅವ್ರಿಗೆ ಯಾಕೆ ತೊಂದರೆ? ಅವ್ರು ಹಂಗೆ ಖುಷಿಯಾಗಿರ್ಲಿ. ಸರಿ ಅಂಕಲ್, ಫೋನ್ ಇಡ್ಲಾ? ಓಕೆಪ್ಪ, ಓಕೆ 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 ಓಕೆ. ಅಯ್ಯೋ ದೇವ್ರೆ, ಏನಪ್ಪ ಇದು ಬರೆ ಮೇಲೆ ಬರೆ ಬೀಳ್ತಾ ಇದೆಯಲ್ಲ. ಈ ವಿಷಯನ ಸಿಸ್ಟರ್ಗೆ ಹೇಳ್ಬೇಕು. ಮಲಿ ಈಗ ಓಕೆ ಅಲ್ಲ? ಹೋರಿ ಆರಾಮಾಗಿದ್ದೀನಿ. ಇಷ್ಟು ದೊಡ್ಡ ಸೀನ್ ನಡೆದಿದ್ರು ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ವಲ್ಲ? ಯಾಕೆ? ವಿಷಯನ ನನ್ನಿಂದ ಮುಚ್ಚಿಡ್ತಾ ಇದ್ದಾರ? ಭಾವ, ಡಾಕ್ಟ್ರ್ ಹತ್ರ ಮಾತಾಡ್ಕೊಂಬಂದ್ವಿ, ಏನೂ ಸಮಸ್ಯೆ ಇಲ್ಲ, ಜಸ್ಟ್ ಫುಡ್ ಪಾಯ್ಸನ್ ಆಗಿತ್ತಷ್ಟೇ ಅಂತ ಹೇಳಿದ್ರು. ಇವತ್ತು ಡಿಸ್ಚಾರ್ಜ್ ಮಾಡ್ತಾರಂತೆ, ನಾವಿನ್ನು ಹೊರಡ್ಬೋದು. ಹೇಗಾದ್ರೂ ಮಾಡಿ ಇವಳು ನಮ್ಮ ಮೇಲೆ ಕಳಿಸ್ಬೇಕು ಅಂದ್ಕೊಂಡ್ರೆ ನನ್ನ ಕೈಯಾರ ನಾನೇ ಮತ್ತೆ ವಾಪಸ್ ಮನೆ ಕರ್ಕೊಂಡು ಹಂಗಾಯ್ತಲ್ಲ. ಸಿಸ್ಟರ್ ಏನಣ್ಣ? ಯಾವುದಕ್ಕೂ ಮನಸ್ಸನ್ನು ಗಟ್ಟಿ ಮಾಡ್ಕೊ. ಅದೇನು ಹೇಳ್ತಾರಲ್ಲ, ಏಟ್ ಮೇಲೆ ಏಟು ಅಂತ. ನಿನ್ನ ಪಾಲಿಗೆ ಇನ್ನೊಂದು ಬ್ಯಾಡ್ ನ್ಯೂಸ್ ಸಿಸ್ಟರ್. ನೋಡು, ಇದೇ ನನಗೆ ಆಗಲ್ಲ. ಸುಮ್ಮನೆ ಪೀಟಿಕೆ ಹಾಕ್ಬೇಡ, ವಿಷಯಕ್ಕೆ ಬಾ. ಅಭ್ಯಾಸ ಬಲ ಸಿಸ್ಟರ್, ಬೇಡ ಬೇಡ ಅಂದ್ರೂ ಪೀಟಿಗೆ ಬಂದ್ಬಿಡುತ್ತೆ. ಹೋಗ್ಲಿ ಬಿಡು, ಈಗ ವಿಷಯಕ್ಕೆ ಬರ್ತೀನಿ. ಈಗ ಗೌತಮ್ ಆಪ್ತ ಮಿತ್ರನಿಗೆ ಫೋನ್ ಮಾಡಿದ್ದೆ. ಅವ್ನು ಏನಂತ ಗೊತ್ತಾ? ನಮ್ ಗೆಳೆಯ ಎಂತ ಕೆಲಸ ಮಾಡ್ದ ಗೊತ್ತಾ? ಈ ವಯಸ್ಸಿನ ಹುಡುಗರು ಪ್ರಪೋಸ್ ಮಾಡ್ತಾರಲ್ಲ, ಆ ಥರ ಅದಕ್ಕೆ ಪ್ರಪೋಸ್ ಮಾಡ್ಬಿಟ್ಟ. ಇವತ್ತು ಅವರಿಬ್ಬರದು ಫಸ್ಟ್ ನೈಟ್. ಏನಣ್ಣ ಇದು? ನಾನು ಅನ್ಕೊಂಡಿದ್ದೆ ಒಂದು, ಇಲ್ಲಾಗದೆ ಇನ್ನೊಂದು. ಎಲ್ಲ ನಮಗೆ ಬೇಡದಿರೋದೇ ಆಗ್ತಿದೆ. ಎಲ್ಲಿ ಗೌತಮ್ ಭೂಮಿಕಾ ಒಂದಾಗ್ತಾರೆ ಅನ್ನೋ ಭಯ ಇತ್ತು, ಆದರೆ ಈಗ ಆ ಭಯ ನಿಜ ಆಗೋ ಥರ ಇದೆ ಅಣ್ಣ. ಸಿಸ್ಟರ್, ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಸಿಸ್ಟರ್. ಅವ್ರು ಈ ಜನ್ಮದಲ್ಲಿ ಒಂದಾಗಲ್ಲ ಅಂತ ತಿಳ್ಕೊಂಡಿದ್ದೆ. ಆದರೆ ಫಸ್ಟ್ ನೈಟ್ ಮುಗಿಸ್ಕೊಂಡೆ ಚಿಕ್ಕಮಗಳೂರಿಂದ ವಾಪಸ್ ಬರ್ತಾರೆ ಅಂತ ಗೊತ್ತಾಯ್ತು. ಹೀಗಾದರೆ ಎಷ್ಟೇ ಸೀಟಿ ಹೊಡೆದ್ರು ನಮ್ಮ ಬೇಳೆ ಬೇಯಲ್ಲ ಸಿಸ್ಟರ್. ನಾವು ಗೌತಮ್ ಹಾಕೋ ಹಿಡಿ ಭಿಕ್ಷೆಗೆ ಕೈ ಹೊಡ್ಕೊಂಡು ಬದುಕಬೇಕಾಗತ್ತೆ. ಇಡೀ ಮನೆನ ಆಳ್ಬೇಕು ಅಂತ ಅಂದ್ಕೊಂಡಿದ್ವಲ್ಲ ಸಿಸ್ಟರ್, ಈಗ ಮೂಲೆಯಲ್ಲಿ ಕೂತ್ಕೊಂಡು ಅಳಬೇಕಾಗತ್ತೆ. ಸಾಕು, ಸುಮ್ಮನೆ ಇರು. ರೀ, ಮಹಿಮಾ ಅಕ್ಕವ್ರನ್ನು ಕರ್ಕೊಂಬರ್ಬೇಕಾಗಿತ್ತು. ಅವರು ಇದ್ದಿದ್ರೆ ನನಗೂ ಬೋರ್ ಆಗ್ತಿರ್ಲಿಲ್ಲ. ಏನು ಮಾಡೋದು ಮಲ್ಲಿ, ಅವಳು ಮನೆಗೆ ಬಂದು ತುಂಬ ದಿನ ಆಗಿತ್ತಲ್ಲ, ಅದಕ್ಕೆ ನಾನೇ ಕಳಿಸ್ಕೊಟ್ಟೆ, ಹೋಗಿದ್ ಬಾ ಅಂತ. ನಿನಗೆ ಯಾಕೆ ಬೇಜಾರು? ನಾನು ಇರ್ತೀನಲ್ಲ ಜೊತೆಲಿ, ನಿಂಗೆ ಏನೇ ಬೇಕಂದ್ರು ನಾನು ಕೇಳು. ಹಾಂ, ಇದ ಅತ್ತೆ, ಮಲ್ಲಿ, ನಿನಗೇನೂ ಆಗಿಲ್ಲ ತಾನೆ? ನಾವೆಲ್ಲ ಟೆನ್ಷನ್ಲಿದ್ವಿ, ಈಗ ಹುಷಾರಾಗಿದ್ಯಾ? ಹ್ಞೂ ಅತ್ತೆ, ನಾನು ಹುಷಾರಾಗಿದ್ದೀನಿ. ಜೈ, ಕರ್ಕೊಂಡು ಹೋಗಿ ಫ್ರೆಶ್ನ್ ಅಪ್ ಆಗಮ್ಮ. ಹೋಗಿ. ನಾನು ನಿಮ್ಮನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ ಭೂಮಿಕಾ. ಐ ಲವ್ ಯು ಟು.
ಜೀವನ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ? ಯಾವ್ಯಾವುದೋ ಡಾಟ್ಸ್ನ ಹೆಂಗೆಂಗೋ ಜೋಡಿಸಿ ಎಲ್ಲೆಲ್ಲೋ ಹೋಗಬೇಕಾಗಿರೋ ನಮ್ಮನ್ನು ಇನ್ನೆಲ್ಲಿಗೋ ಕರ್ಕೊಂಡು ಹೋಗಿ ತಲುಪಿಸುತ್ತೆ. ಟಿಕೆಟ್ ಒಂದು ಕಡೆ ತೊಗೊಂಡ್ರೆ ಇನ್ನೊಂದು ಕಡೆ ಹೋದ ಹಾಗೆ, ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಅದಕ್ಕೆ ಹೇಳೋದು ಟಿಕೆಟ್ ತೊಗೊಳ್ಳೇಬಾರ್ದು ಅಂತ. ಅಂದರೆ ಏನು ಡಿಸೈಡ್ ಮಾಡಬಾರ್ದು, ಟೈಮ್ಗೆ ಲೈಫ್ಗೆ ಬಿಟ್ಬಿಡ್ಬೇಕು. ಅದು ಏನು ಮಾಡುತ್ತೋ ಮಾಡ್ಕೊಳ್ಳಿ ಅಂತ. ಯು ನೋ ವಾಟ್, ಏನೇ ಆದರೂ ಅದು ಒಳ್ಳೆಯದೇ ಆಗುತ್ತೆ. ಆ್ಯಂಡ್ ಬೆಸ್ಟ್ ಆಪ್ಷನ್ ಅದೇ ಆಗಿರುತ್ತೆ. ನೀವು ನನಗೆ ಸಿಕ್ಕರಲ್ಲ ಹಾಗೆ. ನೀವು ನನಗೆ ಸಿಕ್ಕಿದ್ರಲ್ಲ ಹಾಗೆ. ಎರಡೂ ಒಂದೇ ಅಲ್ವಾ? ತುಂಬ ವ್ಯತ್ಯಾಸ ಇದೆ. ಒಟ್ಟಿನಲ್ಲಿ ನನ್ನ ಲೈಫಲ್ಲಿ ಇಷ್ಟೊಂದೆಲ್ಲ ಬದಲಾವಣೆ ಆಗುತ್ತೆ, ಇಷ್ಟೊಂದೆಲ್ಲ ಟರ್ನ್ಗಳಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಲ್ಲ. ಬಟ್ ಇದೊಂಥರ ಸುಂದರವಾಗಿರೋ ಸ್ವೀಟ್ ಆಗಿರೋ ಆಕ್ಸಿಡೆಂಟ್ ಥರ ಹಿತವಾಗಿದೆ. ಆದರೆ ಇಂಥ ಆಕ್ಸಿಡೆಂಟೇ ಆಗಬೇಕು. ಕಂಪಲ್ಸರಿ ಆಗಬೇಕು. ಆಗಲೇ ಪ್ರಯಾಣ ಚೆನ್ನಾಗಿರೋದು, ಇಂಟ್ರೆಸ್ಟಿಂಗ್ ಆಗಿರೋದು. ಇದಾದರೆ ಲೈಫ್ ಬೋರ್ ಅನಿಸ್ಬಿಡುತ್ತೆ. ಹೌದಾ? ಹೌದು. ನಮ್ಮ ಮಧ್ಯೆ ಏನೆಲ್ಲ ಆಗೋಯ್ತು. ಹೇಗಿದ್ವಿ ನಾವು, ಹಾವು ಮುಂಗ್ಸಿ ಥರ. ನವಿರಾದ ಭಾವ ತಂದು ಹಿತವಾದ ನೋವ ಅರಳಿ ಹೂವಂತೆ ಮರಳಿ ಮದುವೆ ಆಗ್ಬೋದು ಅನ್ಸುತ್ತಾ? ಕಲ್ಲಾದ ಎದೆಯಲ್ಲಿ ಚಿಗುರೊಂದು ಮೂಡಿದೆ, ಬರಿದ ಐ ಲವ್ ಯು ಗೌತಮ್ ಅವರೇ. ತೊರೆಯಾಗಿ ಹರಿದಿದೆ.